ಗೈಸ್, ಇವತ್ತು ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಸೊ ನಾನು ಇವಾಗ ಗೀತಾಂಜಲಿ ಥಿಯೇಟ್ರ್ ಹತ್ರ ಬಂದಿದ್ದೀನಿ. ಸೊ ಒಂದು ಶೋ ಅಲ್ಲ ಆಲ್ರೆಡಿ ಒಳಗಡೆ ಹೋಗಿದೆ. ಸೊ ಐ ಆಮ್ ಎಕ್ಸೈಟೆಡ್ ಯಾವ ಥರ ಮೂವಿ ಇದೆ, ಯಾವ ಥರ ರಿವ್ಯೂಸ್ ಬರುತ್ತೆ ಅಂತ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಡಿ ಬಾಸ್ ಫ್ಯಾನ್ಸ್ ನೋಡ್ತಾ ಇದ್ದೀರಲ್ಲ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಬನ್ನಿ ಗೈಸ್. ಹೆಂಗಿತ್ತು ಮೂವಿ? ಹೆಂಗಿತ್ತು ಮೂವಿ? ಹೆಂಗಿತ್ತು ಬ್ರೋ? ಹೆಂಗಿತ್ತು ಮೂವಿ? ಹೆಂಗಿತ್ತು ಬ್ರೋ ಮೂವಿ? ಹೆಂಗಿತ್ತ? ಹೆಂಗಿತ್ತು ಮೂವಿ? ಹೆಂಗಿತ್ತು? ಹೆಂಗಿತ್ತು? ಡೈಲಾಗ್ ಒಂದೊಂದು ಯಾರೋ ಬರ್ತಾರೆ ಡೈವಿಲ್ ಆಪೋಸಿಟ್ ಇಲ್ಲ ಸಿಕ್ಕಿಲ್ಲ ಅನ್ಸುತ್ತೆ. ಯಾರೋ ಡೈವಿಲ್ ಆಪೋಸಿಟ್ ಮಾತಾಡ್ತೀರಾ? ಮಾತಾಡಿ ಬ್ರೋ. ಡಿಸ್ಟ್ಮೆಂಟ್ ಏನ್ ಡಬಲ್ ಕ್ಯಾರೆಕ್ಟರ್ ಅಂತ ಮಾತಾಡೋರಲ್ಲ, ಅದನ್ನೆಲ್ಲ ಬಂದು ಎಲ್ಲರೂ ವಿಸಿಟ್ ಮಾಡಿ ಬ್ರೋ. ಮತ್ತೆ ಚೆನ್ನಾಗಿದ್ರಾ? ಫಸ್ಟ್ ಡೇ ಫಸ್ಟ್ ಶೋ ಹೆಂಗೈತೆ ಮೂವಿ? ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಅದಕ್ಕೆ ಬಲು ಕೋಪ ಬರುವುದು. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ
ಬಂದು ಥಿಯೇಟ್ರಿಗೆ ಬಂದು ಡೆವಿಲ್ ಮೂವಿ ನೋಡಿ ಜೈ ಡಿ ಬಾಸ್. ಇಲ್ಲಿ ಬಂದು ಪ್ರಮೋಷನ್ ಮಾಡಿಲ್ಲ. ಇಡೀ ಕರ್ನಾಟಕ ಚಿತ್ರರಂಗದಲ್ಲೇ ಇದು ಮೊದಲನೇ ಸಿನಿಮಾ ಡೆವಿಲ್ ಸೆಲೆಬ್ರಿಟೀಸ್ ಅಂತೇನು, ಈಗ ನಮ್ಮ ಬಾಸು ಯಾರು, ಚಾಲೆಂಜಿಂಗ್ ಸ್ಟಾರ್ ನಮಗೆಲ್ಲ ದೇವರು ಅನ್ನೋ ಲೆಕ್ಕಾಚಾರಕ್ಕೆ ಇದ್ದಾರೆ ದರ್ಶನ್. ಅಂದರೆ ಅವ್ರಲ್ಲಿರ್ತ ಒಳ್ಳೆತನ, ಅವ್ರಲ್ಲಿರ್ತ ಒಳ್ಳೆ ಗುಣ, ಅವ್ರಲ್ಲಿರ್ತಕ್ಕಂಥ ಮಾನವೀಯತೆ. ಕೆಲವತ್ತು ಈ ಸಿನಿಮಾ ಡೆವಿಲ್ ನೆಕ್ಸ್ಟ್ ಲೆವೆಲ್. ಡೆವಿಲ್ ಸಿನಿಮಾದಲ್ಲಿ ಒಂದು ಕಥೆ ಇದೆ, ನೀವೆಲ್ಲ ನೋಡಿ. ಎಲ್ಲ ಕನ್ನಡ ಚಲನಚಿತ್ರ ರಸಿಕರೇನಿದ್ರಿ, ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಫೈರೇಸಿಂಗ್ ಮಾಡಬೇಡಿ. ಈ ಸಿನಿಮಾದ ಒಂದು ಅರ್ಥ ಇದೆ ಅಂದರೆ ಒಳ್ಳೆಯದು ಭಾಳ ದಿನ ಉಳಿಯುತ್ತೆ, ಕೆಟ್ಟದ್ದು ಜಲ್ದಿ ಹೋಗುತ್ತೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಜೊತೆ ಇವಾಗ ಹೊರಗಡೆ ಇಲ್ಲ ಅನ್ನೋದು ನಮಗೆಲ್ಲ ಒಂದು ನೋವು. ಇಂಥ ನೋವಿನ ಟೈಮಲ್ಲಿ ನಮ್ಗೆ ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು. ಡೆವಿಲ್ ನೆಕ್ಸ್ಟ್ ಲೆವೆಲ್ ಸರ್. ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ. ಫಿಲಮಲ್ಲಿ ಡ್ಯುಯಲ್ ರೋಲ್ ಮಾಡಿದ್ದಾರೆ, ಆ್ಯಕ್ಷನ್ ಪ್ಯಾಕ್ ಮೂವಿ, ಪೊಲಿಟಿಕ್ಸ್ ಇದೆ, ಲವ್ ಇದೆ. ಅದೆಲ್ಲದ್ರ ಜೊತೆ ಈ ನವಗ್ರಹದಲ್ಲಿ ನೆಗೆಟಿವ್ ಶೇಡ್ ನೋಡಿದ್ವಲ್ಲ ಸರ್, ಜಗ್ಗು ಶೇಡ್ ನೋಡಿದ್ವಲ್ಲ, ಜಗ್ಗು ಅನ್ನೋ ಶೇಡು, ಆ ಜಗ್ಗುಗೆ ಕಾಂಪಿಟೇಷನ್ ಕೊಡೋಕ್ಕೆ ಡೆವಿಲ್ ಅನ್ನೋ ಶೇಡ್ ಮಾಡಿದ್ದಾರೆ ಸರ್. ಸಿನಿಮಾ ನೋಡಿ ಬಂದಮೇಲೆ ಇನ್ನೂ ಹೆಮ್ಮೆ ಜಾಸ್ತಿ ಆಗ್ತದೆ, ಅಭಿಮಾನ ಜಾಸ್ತಿ ಇದೆ. ಯಾಕಂತಂದರೆ ನಿಮಗೆ ಗೊತ್ತಿದೆ, ಸಿನಿಮಾದಲ್ಲಿ ಬರೀ ಒಂದೇ ಅಂಶ ಅಂತ ಇಟ್ಕೊಂಡು ಸಿನಿಮಾ ಮಾಡಿಲ್ಲ. ಯಾವ ಕಾರಣಕ್ಕೂ ಒಂದೇ ಅಂಶ ಇಟ್ಕೊಂಡು ಮಾಡಿಲ್ಲ. ಇದರಲ್ಲಿ ರಾಜಕೀಯ ಇದೆ, ನಿಜ ಜೀವನ ಇದೆ, ರಿಯಾಲಿಟಿ ಇದೆ, ಮತ್ತು ಪ್ರತಿಯೊಬ್ಬರು ತಿಳ್ಕೊಳ್ಳೋಂಥ ಕೆಲವೊಂದು ಅಂಶಗಳಿದಾವೆ. ಕೆಲವೊಂದು ಸನ್ನಿವೇಶಗಳು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸ್ಕೋಬೋದು ಅನ್ನೋದು ಲೆವೆಲ್ ಸನ್ನಿವೇಶಗಳಿದಾವೆ. ಅಂಥ ಚಿತ್ರವನ್ನು ನಮ್ಮ ಬಾಸ್ ಕೊಟ್ಟಿದ್ದಾರೆ ಇವತ್ತು. ಅದು ನಮ್ಮೆಲ್ಲರಿಗೂ ಒಂದು ಹಬ್ಬ ರೀತಿ ಆಚರಿಸಿದರೆ ಅದಕ್ಕೆ ಹಬ್ಬಕ್ಕೆ ಒಂದು ಬೆಲೆ. ಹಾಗಾಗಿ ನಾವು ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಗಳಿಗೆಯಲ್ಲೂ ನಾವು ಅದೇ ರೀತಿ ಸಂಭ್ರಮಾಚರಣೆ ಮಾಡ್ಕೊತ ಬಂದಿದ್ದೇವೆ. ಇದು ದಾವಣಗೆರೆ ಅಭಿಮಾನಿಗಳ ಪ್ರತಿಯೊಬ್ಬರು ಇಂಥ ಈ ಒಂದು ದಿನಕ್ಕೆ ಕಾಯ್ತಾಯಿದ್ರು. ಇವತ್ತು ಆ ದಿನ ಆಗಿದೆ, ಡಿಸೆಂಬರ್ 11 ಅಂತ ಹೇಳಿದ್ರೆ ತಪ್ಪಾಗಲಾರ್ದು.